ನಮಸ್ತೆ, ನಾನು ಡಾಕ್ಟರ್ ಮಂಜುನಾಥ್ ಅಂತೇಳಿ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಶ್ರೀ ಲಕ್ಷ್ಮಿ ಹಾಸ್ಪಿಟಲ್, ಕಗದಾಸ್ಪುರ ಆ್ಯಂಡ್ KR ಹಾಸ್ಪಿಟಲ್. ಇಲ್ಲಿ ನಾನು ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಆಗಿ ಯೂರಾಲಜಿಕಲ್ ಏಲ್ಮೆಂಟ್ಸ್ಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಯ್ನಾಗಿ ವಾಟ್ ಈಸ್ ದ ಸ್ಪೆಷಾಲಿಟಿ ಅಬೌಟ್ ಅವರ್ ಹಾಸ್ಪಿಟಲ್ ಇಸ್ ವಿ ಹ್ಯಾವ್ 100 ವ್ಯಾಟ್ ಲೇಸರ್ ಮೆಷಿನ್. ನಮಗೆ ಇಲ್ಲಿ 100 ವ್ಯಾಟ್ನ ಲೇಸರ್ ಮೆಷಿನ್ ಇದೆ. ಇದು ಸೊ ಈ ಮೆಷಿನ್ನ ಮತ್ತು ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಅಂತೇಳಿ ಇವೆರಡನ್ನು ಯುಟಿಲೈಸ್ ಮಾಡಿಕೊಂಡು ವಿ ಆರ್ ಟ್ರೀಟಿಂಗ್ ಮೋಸ್ಟ್ ಆಫ್ ದ ಸ್ಟೋನ್ ಆ್ಯಂಡ್ ಪ್ರಾಸ್ಟೇಟ್ ಇಶ್ಯೂಸ್. ಸೊ ಫಸ್ಟ್ ಕಮ್ ಟು ದ ಸ್ಟೋನ್ ಇಶ್ಯೂ. ಐ ಮೀನ್ ಈ ಕಿಡ್ನಿಗೆ ಅಂತಂದರೆ ಕಿಡ್ನಿಯಲ್ಲಿ ಆಗುವಂಥ ಸ್ಟೋನ್ಸಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ತೀವಿ, ಆ್ಯಕ್ಚುಲಿ ಸ್ಟೋನ್ಸ್ ಅಂದರೆ ಏನು, ಯಾವ ಥರ ಆಗ್ತವೆ, ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಟೋನ್ ಟ್ರೀಟ್ಮೆಂಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಇಟ್ಸ್ ಪೊಸಿಷನ್, ಸೈಜ್ ಆ್ಯಂಡ್ ಇಟ್ಸ್ ಡೆನ್ಸಿಟಿ. ಅರ್ಥ ಆಯಿತು. ಸ್ಟೋನ್ಸು ನಾರ್ಮಲಿ ಕಿಡ್ನಿಯಲ್ಲೇ ಫಾರ್ಮ್ ಆಗುತ್ತೆ. ವೆನ್ ಯು ಲುಕ್ ಇನ್ ಟು ದ ಕಿಡ್ನಿ ಅನಾಟಮಿ, ಕಿಡ್ನೀಸು ನಾರ್ಮಲಿ ಈ ಥರ 2 ಕಿಡ್ನಿ ಇರುತ್ತೆ, 2 ಕಿಡ್ನೀಸ್. 2 ಕಿಡ್ನಿಯಿಂದನೂ ಒಂದೊಂದು ಸಣ್ಣ ಟ್ಯೂಬು ಬ್ಲ್ಯಾಡರ್ಗೆ ಬರುತ್ತೆ. ದೀಸ್ ಆರ್ ಕಾಲ್ಡ್ ಯುರೆಟರ್ಸ್. ಇದು ಬ್ಲ್ಯಾಡರ್ ಫುಲ್ ಆದಾಗ ಯೂರಿನ್ ಹೊರಗಡೆ ಪಾಸ್ ಮಾಡ್ತೀವಿ. ದಿಸ್ ಇಸ್ ಯುರೆಥ್ರಾ ಆ್ಯಂಡ್ ದಿಸ್ ಇಸ್ ದ ಯೂರಿನರಿ ಬ್ಲ್ಯಾಡರ್. ಸೊ ಸ್ಟೋನ್ಸ್ ನಾರ್ಮಲಿ ಫಾರ್ಮ್ ಆಗುವಂಥದ್ದು ಕಿಡ್ನಿ ಒಳಗಡೆ ಫಾರ್ಮ್ ಆಗುವಂಥ ಸ್ಟೋನ್ಸು ಇಟ್ ಸ್ಟಾರ್ಟ್ಸ್ ವಿತ್ 1 millimeter. ಹಂಗೆ ದೊಡ್ಡದಾಗ್ತಾ ಹೋಗಿ ಇಟ್ ಕ್ಯಾನ್ ಗೋ ಅಪ್ ಟು 5 to 10 centimeters ಹೋಗ್ಬೋದು. ಸೊ ಡಿಪೆಂಡ್ಸ್ ಆನ್ ಹೌ ದೇಸ್ ಡೆವಲಪ್ ಸಿಂಪ್ಟಮ್ಸ್. ಸಮ್ಟೈಮ್ಸ್ ಸಣ್ಣ ಸ್ಟೋನೇ ಇದ್ದಾಗ ವಿ ಹ್ಯಾವ್ ಟು ಟೇಕ್ ಕೇರ್, ದೆನ್ ಓನ್ಲಿ ಪ್ರಿವೆನ್ಷನ್ ಇಸ್ ಪಾಸಿಬಲ್. ಇಲ್ಲ ಹಂಗೆ ಬಿಟ್ಟಿದ್ದೀವಿ ಅಂತಂದರೆ ಇಟ್ ಕ್ಯಾನ್ ಕೀಪ್ ಗ್ರೋಯಿಂಗ್. ಅದು ದೊಡ್ಡದಾಗಿ ಹೇಗಾಗುತ್ತೆ ಅಂದರೆ ಸ್ಟೋನ್ಸು ಅಲ್ಲೇ ಇದ್ದರೆ ತುಂಬ ಕಡಿಮೆ ಪೇಯ್ನ್ ಬರುವಂಥದ್ದು, ತುಂಬ ದೊಡ್ಡದಾದಾಗಷ್ಟೇ ಪೇಯ್ನ್ ಬರುತ್ತೆ. ಇಲ್ಲ ಸ್ಟೋನ್ ಅಲ್ಲಿಂದ ಯಾವಾಗ ಟ್ಯೂಬ್ಗೆ ಡ್ರಾಪ್ ಆಗುತ್ತೋ ಟ್ಯೂಬಲ್ಲಿ ಪೇಯ್ನ್ ಬರುತ್ತೆ. ಮತ್ತು ಅಲ್ಲಿಂದ ಬಂದು ಬ್ಲ್ಯಾಡ್ರಿಗೂ ಡ್ರಾಪ್ ಆಗೋದು. ಬ್ಲ್ಯಾಡ್ರಲ್ಲೂ ಕೂಡ ಯೂರಿನ್ ಬ್ಲಾಕ್ ಆಗಿಬಿಟ್ಟಿದೆ, ಇಟ್ ಕ್ಯಾನ್ ಕಾಸ್ ಪೇಯ್ನ್. ಸೊ ಇದರಿಂದನೇ ಟ್ರೀಟ್ಮೆಂಟ್ ಡಿಫರ್ಸ್ ಅಂತ ಹೇಳ್ಬಿಟ್ಟು ಹೇಳಿದರು. ಏನೇನು ಟ್ರೀಟ್ಮೆಂಟ್ ಡಿಫರ್ಸ್ ಅಂದರೆ, ಸ್ಟೋನು ಯೂರಿನರಿ ಟ್ಯೂಬಲ್ಲಿ ಇದ್ದರೆ ಸೊ ಅದನ್ನು URS ಅಂತ ಹೇಳ್ಬಿಟ್ಟು ಒಂದು ಪ್ರೊಸೀಜರ್ ಮಾಡ್ತೀವಿ. ಅಂದರೆ ಕೆಳಗಡೆಯಿಂದನೇ ಯೂರಿನ್ ಬ್ಲ್ಯಾಡರ್ಗೆ ಹೋಗಿ ಯುರೇಟ್ರಿಗೆ ಹೋಗಿ ಅಲ್ಲಿರೋಂಥ ಸ್ಟೋನನ್ನು ಲೇಸರಲ್ಲಿ ಪೌಡ್ರ್ ಮಾಡ್ತೀವಿ. ಇದು ರೊಟೀನಾಗಿ ಎಲ್ಲ ಕಡೆ ನಡೆಯುವಂಥದ್ದು. ಕಿಡ್ನಿ ಒಳಗಡೆ ಇದೆ ಅಂದರೆ ಸ್ಟೋನು, ದೆನ್ ಕಮ್ಸ್ ದ ಪ್ರಾಬ್ಲಮ್. ಆಗ ಕಿಡ್ನಿ ಒಳಗಡೆ ಇರೋ ಸ್ಟೋನ್ಸ್ಗೆ ಕೆಳಗಡೆಯಿಂದಲೇ ಈಸಿಯಾಗಿ ಆಕ್ಸೆಸ್ ಸಿಗೋದಿಲ್ಲ. ಆವಾಗ ನಾನು ಹೇಳಿದ್ನಲ್ಲ ನಿಮಗೆ ಫಸ್ಟೇ, ಸೊ ಯುರೆಟ್ರೋಸ್ಕೋಪ್ ವಿ ಹ್ಯಾವ್ ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಅಂತೇಳಿ ವಿಚ್ ಗೋಸ್ ಇನ್ಸೈಡ್ ದ ಕಿಡ್ನಿ. ಇಲ್ಲ ಅಂತಂದರೆ ಕಿಡ್ನಿ ಒಳಗಡೆ ಇರೋಂಥ ಸ್ಟೋನ್ಸ್ಗೆ ಕೆಳಗಡೆಯಿಂದ ನಾವು ಆಕ್ಸೆಸ್ ಮಾಡೋದಕ್ಕೆ ಕಷ್ಟ. ಸೊ ಅದರಿಂದಲೇ ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಇದ್ದರೆ ಇಟ್ ಬೆಂಡ್ಸ್ ಆ್ಯಂಡ್ ಗೋಸ್ ಇನ್ಸೈಡ್ ದ ಕಿಡ್ನಿ. ಅದು ಬೆಂಡ್ ಆಗಿ ಕಿಡ್ನಿ ಒಳಗಡೆ ಹೋಗುತ್ತೆ. ಸೊ ಒಳಗಡೆ ಹೋದಾಗ ಸೊ ಅಲ್ಲಿ ಲೇಸರ್ ಪೌಡ್ರ್ ಹಾಕಿ ಲೇಸರಲ್ಲಿ ಕಂಪ್ಲೀಟ್ ಪೌಡ್ರ್ ಮಾಡ್ತೀವಿ ಸ್ಟೋನ್ಸನ್ನ. ಪೌಡ್ರ್ ಮಾಡಿದಾದ್ಮೇಲೆ ವಿ ಪ್ಲೇಸ್ ಎ ಸ್ಟೆಂಟ್ ಆ್ಯಂಡ್ ಕಮ್ ಔಟ್ ಸೊ ದಟ್ ದ ಸ್ಟೋನ್ ಕ್ಲಿಯರ್ ಅಂತೇಳಿ. ಕನ್ವೆನ್ಷನಲ್ಲಿ ಇದಕ್ಕೆ ಮೊದಲು ಏನು ಮಾಡ್ತಿದ್ರು ಅಂತಂದರೆ ಓಪನ್ ಸರ್ಜರೀಸ್ ನಡೀತಾ ಇತ್ತು ಪ್ರೀವಿಯಸ್ಲಿ. ಅಂದರೆ ಬಿಗ್ ಅಬ್ಡಾಮಿನಲ್ ಇನ್ಸಿಷನ್, ದೊಡ್ಡದಾಗಿ ಓಪನ್ ಮಾಡಿ ಇಷ್ಟುದ್ದ ಇನ್ಸಿಷನ್ ಇರುತ್ತೆ. ಅದು ಹೀಲ್ ಆಗೋದಕ್ಕೆ 15 ದಿವಸ 2 ರಿಂದ 3 ವಾರ ಆಗುತ್ತೆ. ಮತ್ತು ಪೇಯ್ನ್ ಒಂದು 3 monthsವರೆಗೂ ಮೇಜರ್ ವರ್ಕ್ ಏನು ಮಾಡೋಂಗಿರೋದಿಲ್ಲ, ಆಕ್ಟಿವಿಟಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಇದೆಲ್ಲನೂ ನಮ್ಮ ಇದರಲ್ಲಿ ಬರೋದಿಲ್ಲ, ಯಾಕಂದರೆ ಇಟ್ ಈಸ್ ಎಂಡೋಸ್ಕೋಪಿಕ್ ಪ್ರೊಸೀಜರ್. ದ ಫಸ್ಟ್ ಲೆಟ್ ಮಿ ಕಮ್ ಟು ದ ಅಡ್ವಾಂಟೇಜಸ್ ಆಫ್ ಅವರ್ ಲೇಸರ್ ಸರ್ಜರಿ. ಐ ಮೀನ್ URS ಆ್ಯಂಡ್ RIRS. ಇದರಲ್ಲಿ ಬಂದುಬಿಟ್ಟು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಡೇ ಕೇರ್ ಸರ್ಜರಿ. ಅಂದರೆ ಮಾರ್ನಿಂಗ್ ಅಡ್ಮಿಷನ್ ಆಗಿ ಪ್ರೊಸೀಜರ್ ಮುಗಿಸ್ಕೊಂಡು ಈವ್ನಿಂಗ್ ಯು ಕ್ಯಾನ್ ಗೆಟ್ ಡಿಸ್ಚಾರ್ಜ್. ಸಮ್ಟೈಮ್ಸ್ 24 hours, ಮ್ಯಾಕ್ಸಿಮಮ್ 24 hours ಅಲ್ಲಿ ವಿ ಕೀಪ್ ದ ಪೇಷಂಟ್ ಇನ್ಸೈಡ್ ದ ಹಾಸ್ಪಿಟಲ್. 24 hours ಅಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಇದರಲ್ಲಿ ಕಟ್ ಇರೋದಿಲ್ಲ, ಮಾರ್ಕ್ ಇರೋದಿಲ್ಲ, ಅಂದರೆ ಎಲ್ಲೂ ಗಾಯ ಇರೋದಿಲ್ಲ, ಎಲ್ಲೂ ಇನ್ಸಿಷನ್ ಅನ್ನೋದು ಇರೋದಿಲ್ಲ. ಬ್ಲಡ್ ಲಾಸ್ ಬಂದುಬಿಟ್ಟು ತುಂಬ ಮಿನಿಮಲ್ ಇರುತ್ತೆ. ಬ್ಲಡ್ ಲಾಸ್ 1 or 2 drops ಅಷ್ಟೇ ಆಗೋದು, ಆಲ್ಮೋಸ್ಟ್ ನಿಲ್ ಅಂತೇಳಿ ಹೇಳ್ಬೋದು. ಸೊ ಇನ್ನೊಂದು ಬಂದಮೇಲೆ ಅರ್ಲಿ ರಿಟರ್ನ್ ಟು ದ ಆಕ್ಟಿವಿಟಿ. ಇವತ್ತು ಸರ್ಜರಿ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇನೇ ವಿ ಕ್ಯಾನ್ ಆಸ್ಕ್ ದೆಮ್ ಟು ಗೋ ಫಾರ್ ದೇರ್ ರೆಗ್ಯುಲರ್ ವರ್ಕ್. ಅವ್ರು ಜಿಮ್ ಮಾಡ್ತಿದ್ರೆ ಜಿಮ್ ಮಾಡ್ಬೋದು, ರನ್ನಿಂಗ್ ಮಾಡ್ತಾರೆ ರನ್ ಮಾಡ್ಬೋದು, ಆಲ್ ಕೈಂಡ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ ದೇ ಕ್ಯಾನ್ ಡೂ, ವಿಚ್ ವಾಸ್ ನಾಟ್ ಪಾಸಿಬಲ್ ವಿತ್ ದ ಪ್ರೀವಿಯಸ್ ಕನ್ವೆನ್ಷನಲ್ ಸರ್ಜರೀಸ್. ಸೊ ವೆರಾಸ್ ಇನ್ ಬಿಟ್ವೀನ್ ಒಂದು PCNL ಅಂತೇಳಿ ಒಂದು ಸರ್ಜಿಕಲ್ ಆಪ್ಷನ್ ಇತ್ತು, which we were doing, which is also a good procedure, but the problem is there is chances of bleeding irutte, incomplete stone clearance irutte. So which are less compared to our flexible URS. So these are the things. Recently we started doing one procedure called ECIRS anthe. ECIRS ಅಂತಂದ್ರೆ ಸ್ಟೋನ್ ಬರ್ಡನ್ ತುಂಬಾ ಜಾಸ್ತಿ ಇದ್ರೆ ಕಿಡ್ನಿ ಒಳಗಡೆ, ಟು ಗಿವ್ ಎ ಕ್ಲಿಯರೆನ್ಸ್ ಇನ್ ದ ಸಿಂಗಲ್ ಸ್ಟೇಜ್. ಸೊ ಲೇಸರಲ್ಲೇ ಕಂಪ್ಲೀಟ್ ಕ್ಲಿಯರ್ ಮಾಡಬೇಕಂದ್ರೆ ಇಟ್ ಮೇ ರಿಕ್ವೈರ್ 2 to 3 stages. ಸೊ ಒಂದೇ ಸ್ಟೇಜಲ್ಲಿ ಕಂಪ್ಲೀಟ್ ಕ್ಲಿಯರೆನ್ಸ್ ಕೊಡಬೇಕು ಅಂತೇಳಿ ವಿ ಹ್ಯಾವ್ ಡೆವಲಪ್, ದಿಸ್ ಇಸ್ ದ ಮೋಸ್ಟ್ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಇನ್ ದ ಕಿಡ್ನಿ ಸ್ಟೋನ್ ಸರ್ಜರೀಸ್, ದಟ್ ಈಸ್ ಕಾಲ್ಡ್ ECIRS, ಎಂಡೋಸ್ಕೋಪಿಕ್ ಕಂಬೈನ್ಡ್ ಇಂಟ್ರಾರೀನಲ್ ಸರ್ಜರಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಕೆಳಗಡೆಯಿಂದನೇ ಕಿಡ್ನಿಗೆ ಆಕ್ಸೆಸ್ ಮಾಡಿಕೊಂಡು ಒಂದು ಸರ್ಜನ್ ಕೆಳಗಡೆಯಿಂದ ಮಾಡ್ತೀವಿ. ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪಲ್ಲಿ
ಲೇಸರ್ ಪ್ರೊಸೀಜರ್ ಮಾಡ್ತಿದ್ವಿ. ಇನ್ನೊಬ್ಬ ಸರ್ಜನ್ ಸುಪೈನ್ PCNL ಅಂತೇಳಿ ಮಾಡ್ತೀವಿ. ಸಣ್ಣದೊಂದು ಹೋಲ್ ಮಾಡಿ ಕಿಡ್ನಿ ಒಳಗಡೆ ಹೋಗ್ತೀವಿ ECIRS ಅಲ್ಲಿ. ಸೊ ಇಲ್ಲಿಂದ ಪೌಡರ್ ಮಾಡಿರೋ ಸ್ಟೋನ್ಸ್ನ ಅಲ್ಲಿಂದ ಹೊರಗಡೆ ಡೆಲಿವರಿ ಮಾಡ್ತೀವಿ. ಸೊ ದಟ್ ಇಟ್ ಈಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಅಂಡ್ ಇಟ್ ಈಸ್ ಇನ್ ದ ಸಿಂಗಲ್ ಸ್ಟೇಜ್. ದಿಸ್ ಇಸ್ ಆಲ್ಸೋ ಆಲ್ಮೋಸ್ಟ್ ಲೈಕ್ ಎ ಡೇ ಕೇರ್ ಪ್ರೊಸೀಜರ್, ಬಟ್ 24 hours ಹಾಸ್ಪಿಟಲ್ ಸ್ಟೇ ಇರಬೇಕಾಗುತ್ತೆ. ಸೊ ಇದರಲ್ಲೂ ಆಲ್ಮೋಸ್ಟ್ ಸೇಮ್ ಫಸ್ಟ್ ಹೇಳಿದ್ನಲ್ಲ ಅದೇ ಥರನೇ, ಲೆಸ್ ಬ್ಲಡ್ ಲಾಸ್, early return to activity, less pain. Major advantage of laser procedures is pain is very less, very minimal pain irutte. So next come to the ಈಗ ಸ್ಟೋನ್ಸ್ ಬಗ್ಗೆ ಇಷ್ಟೊಂದು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಗೋ ಆನ್ ಟು ದಿ ಪ್ರಾಸ್ಟೇಟಿಕ್ ಇಶ್ಯೂ. ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ. ಇಟ್ ಈಸ್ ಪ್ರೆಸೆಂಟ್ ಇನ್ ಎವ್ರಿಬಡಿ, ಎವ್ರಿ ಮೇಲ್ಸ್, ಐ ಮೀನ್ ಎಲ್ಲ ಗಂಡಸರಲ್ಲೂ ಇರುವಂತಹ ಒಂದು ಗ್ರಂಥಿ. ಇಟ್ ಈಸ್ ಅನ್ ಆಕ್ಸೆಸರಿ ಸೆಕ್ಷುವಲ್ ಆರ್ಗನ್. ಇದರ ಫಂಕ್ಷನ್ ಏನು ಅಂತಂದ್ರೆ, ಇಟ್ ಸೆಕ್ರೇಟ್ಸ್ fluid which is helps in the seminal fluid. I mean sperm motility ಗೆ ಇದಕ್ಕೆಲ್ಲನೂ ಹೆಲ್ಪ್ ಆಗುವಂತ ಒಂದು ಫ್ಲೂಯಿಡ್ ಅದು. ಇಟ್ಸ್ ಅ ಕಂಟೆಂಟ್ ಆಫ್ ಸೆಮೆನ್, ಪ್ರಾಸ್ಟೇಟಿಕ್ ಫ್ಲೂಯಿಡ್. ಇದು ಬಂದ್ಬಿಟ್ಟು ಬ್ಲಾಡರ್ ಕೆಳಗಡೆ ಇರುತ್ತೆ. ಸೊ ಹೇಳ್ಬೇಕಂದ್ರೆ ಪ್ರಾಸ್ಟೇಟು ನೋಡಿ, ಇದು ಬ್ಲಾಡರ್, ಇದು ಬ್ಲಾಡರ್. ಸೊ ಬ್ಲಾಡರ್ ಕೆಳಗಡೆ ಯೂರಿನ್ ಟ್ಯೂಬ್ ಪಾಸ್ ಆಗ್ತಾ ಇರುತ್ತೆ, ಅದರ ಕೆಳಗಡೆ ಇಲ್ಲಿ ಇರುತ್ತೆ prostate gland ಅಂತೇಳಿ. ಇಟ್ ಈಸ್ ಲೈಕ್ ಇಟ್ ಎನ್ಕ್ಲೋಸಸ್ ಆಲ್ ಅರೌಂಡ್ ದಿ ಯುರೆಥ್ರಾ. ದ ಯೂರಿನ್ ಟ್ಯೂಬ್ ಪೈಪ್ನ ಸುತ್ತು ಹಿಂಗೆ ಇಟ್ಕೊಂಡಿರುತ್ತೆ. ನಾರ್ಮಲ್ ಆಗಿ ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಆಸ್ ಏಜ್ ಅಡ್ವಾನ್ಸಸ್, ಒಂದು 40-50 years ಆದಮೇಲೆ ದಿಸ್ ಗ್ಲ್ಯಾಂಡ್ ಸ್ಟಾರ್ಟ್ಸ್ ಗ್ರೋಯಿಂಗ್. 40 years ಇಂದಾನೆ ಸ್ಟಾರ್ಟ್ಸ್ ಗ್ರೋಯಿಂಗ್. ಸಮ್ ಪೀಪಲ್ ಏನೇ ಅಂದ್ರೆ ಇಟ್ ವಿಲ್ ಬಿ ಗ್ರೋಯಿಂಗ್ ಔಟ್ವರ್ಡ್ಸ್, ನಾಟ್ ಮಚ್ ಪ್ರಾಬ್ಲಮ್. ಬಟ್ ವೆನ್ ಇಟ್ ಗ್ರೋಸ್ ಇನ್ಸೈಡ್ ಅಲ್ವಾ, ದಿಸ್ ಹೋಲ್ಡ್ಸ್ ದ ಟ್ಯೂಬ್ ವೆರಿ ಟೈಟ್. ಸೊ ಆವಾಗ ಬಂದ್ಬಿಟ್ಟು ಯೂರಿನ್ ಫ್ರೀಯಾಗಿ ಪಾಸ್ ಆಗೋದಿಲ್ಲ, ಅಲ್ಲಿ ಇಟ್ ಸ್ಟಾರ್ಟ್ ಅಬ್ಸ್ಟ್ರಕ್ಟಿಂಗ್. ಇದು ಯೂರಿನ್ ಫ್ಲೋಗೆ ಬ್ಲಾಕ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇದನ್ನ BPH ಅಂತೀವಿ, ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತೇಳಿ. ಸೊ ಇದಕ್ಕೆ ತುಂಬ ಟ್ರೀಟ್ಮೆಂಟ್ಸ್ ಇತ್ತು ಮುಂಚಿನಿಂದಲೂ. ಪ್ರೀವಿಯಸ್ಲಿ ಓಪನ್ ಸರ್ಜರೀಸ್ ಅಂಡ್ ದೆನ್ TURP ಅಂತೇಳಿತ್ತು. ನೌ ವಿ ಹ್ಯಾವ್ ಕಮ್ ಟು ದಿ ಲೇಸರ್ ಪ್ರೊಸೀಜರ್ ಫಾರ್ ದಟ್ ಈಸ್ ಕಾಲ್ಡ್ ಹೋಲೆಪ್ ಅಂತೇಳಿ. ಹೋಲೆಪ್ ಅಂದರೆ ಏನು ಮಾಡ್ತೀವಿ, ವಿ ಗೋ ಫ್ರಮ್ ದಿ ಯೂರಿನರಿ ಪ್ಯಾಸೇಜ್. ದೇರ್ ಹಿಯರ್ ಆಲ್ಸೋ ನೋ ಕಟ್, ನೋ ಮಾರ್ಕ್, ನೋ ಇನ್ಸಿಷನ್, ಎಲ್ಲೂ ಗಾಯ ಇರೋದಿಲ್ಲ. ಯೂರಿನ್ ಪ್ಯಾಸೇಜ್ ಮುಖಾಂತರನೇ ಬ್ಲಾಡರ್ವರೆಗೂ ಹೋಗ್ತೀವಿ. ಪ್ರಾಸ್ಟೇಟ್ನ ನೋಡಿ, ಪ್ರಾಸ್ಟೇಟ್ನ ಕ್ಯಾಪ್ಸೂಲಿಂದ ಲೇಸರಲ್ಲಿ ಸಪ್ರೇಟ್ ಮಾಡ್ತೀವಿ. ಎಂಟೈರ್ಲಿ ಲೈಕ್ ಕಿತ್ಲೆ ಹಣ್ಣು ಒಳಗಡೆ ಹೇಗೆ ತೊಡೆ ಬಿಡಿಸ್ತೀವೋ, ಬಟ್ ಕಟ್ ಮಾಡಿದಾಗ, ಹೊರಗಡೆ ಕಟ್ ಮಾಡಿದಾಗ ಒಳಗಡೆಯಿಂದನೇ ಅದನ್ನು ವಿ ರಿಮೂವ್ ಇಟ್. ಒಳಗಡೆಯಿಂದನೇ ಇದನ್ನು ಸಪ್ರೇಟ್ ಮಾಡಿ ವಿ ಪುಷ್ ಇನ್ ಟು ದ ಬ್ಲಾಡರ್. ಸೊ ದಟ್ ಆ ಬ್ಲಾಕ್ ಮಾಡ್ತಾ ಇರೋಂಥ ಪ್ರಾಸ್ಟೇಟ್ ಟಿಶ್ಯೂ ಎಲ್ಲನೂ ಹೋಗುತ್ತೆ. ಅದನ್ನೇ ನಿಮಗೆ ಸ್ಕಿಮ್ಯಾಟಿಕ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ, ಸಿ ಇದು ಪ್ರಾಸ್ಟೇಟ್ ಗ್ರೋತ್ ಆಗಿರುವಂಥದ್ದು. ಸೊ ಅದರಲ್ಲಿ ವೆನ್ ಯು ಸಿ ವಿ ಗೋ ಫ್ರಮ್ ಹಿಯರ್, ಕೆಳಗಡೆಯಿಂದನೇ ಹೋಗಿ ವಿ ಕ್ಲಿಯರ್ ದಿಸ್ ಪೋರ್ಷನ್ ಆಫ್ ದ ಗ್ರೋನ್ ಪ್ರಾಸ್ಟೇಟ್ ಅಂಡ್ ವಿ ಪುಷ್ ಇನ್ಸೈಡ್ ದ ಬ್ಲಾಡರ್. ಬ್ಲಾಡರ್ ಒಳಗಡೆ ಹೋಗಿರೋವಂಥದ್ದನ್ನ ಅಗೇನ್ ವಿ ಗೋ ವಿತ್ ದ ಮಾರ್ಸಿಲೇಟರ್ ಅಂಡ್ ರಿಮೂವ್ ಇಟ್. ಸ್ಮಾಲ್ ಸಣ್ಣ ಪೀಸಸ್ ಮಾಡಿ ರಿಮೂವ್ ಮಾಡ್ತೀವಿ. ಇದರಲ್ಲೂ ಮೇಜರ್ ಅಡ್ವಾಂಟೇಜಸ್ ಏನು ಅಂತಂದರೆ, ಇದಕ್ಕೆ ಸೈಜ್ ರಿಸ್ಟ್ರಿಕ್ಷನ್ ಅನ್ನೋದಿಲ್ಲ. ವೆರಾಸ್ ಕನ್ವೆನ್ಷನಲ್ TURPಗೆ ಗ್ರೇಡ್ 3 ಆ್ಯಂಡ್ ಅಬೋವ್ ಪ್ರಾಸ್ಟೇಟ್ ಅಂತಂದರೆ ಒಂದೇ ಸ್ಟೇಜಲ್ಲಿ ಮಾಡೋದಕ್ಕಾಗೋದಿಲ್ಲ, ಬ್ಲೀಡಿಂಗ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ದೀಸ್ ಇಶ್ಯೂಸ್ ಆರ್ ನಾಟ್ ದೇರ್ ವಿತ್ ದಿ ಹೋಲೆಪ್. ಹೋಲೆಪ್ಪಲ್ಲಿ ನಾವು ಎಷ್ಟೇ ದೊಡ್ಡ ಪ್ರಾಸ್ಟೇಟ್ ಇದ್ರು, ಎಷ್ಟೇ ದೊಡ್ಡ ಗಾತ್ರದ ಪ್ರಾಸ್ಟೇಟ್ ಇದ್ರು ಕೂಡ ಒಂದೇ ಸ್ಟೇಜಲ್ಲಿ ಮಾಡ್ಬೋದು. ಅದರಲ್ಲಿ ಏನಂದರೆ ಪ್ರಾಸ್ಟೇಟ್ನ ಇನ್ಯೂಕ್ಲಿಯೇಟ್ ಮಾಡ್ತೀವಿ. ಅದರಿಂದ ಬ್ಲೀಡಿಂಗ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ವೆರಿ ಲೆಸ್ ಕಂಪೇರ್ಡ್ ಟು ದ TURP ಆರ್ ಕನ್ವೆನ್ಷನಲ್ ಓಪನ್ ಸರ್ಜರೀಸ್. ಇದು ಮಾಡೋದ್ರಿಂದ ಸೊ ಒಂದೇ ಸ್ಟೇಜಲ್ಲಿ ಕ್ಲಿಯರ್ ಆಗುತ್ತೆ, ಪೇಯ್ನ್ ಕಡಿಮೆ ಇರುತ್ತೆ. ಸೊ ಪೇಷಂಟ್ಗೆ ಸಿಂಗಲ್ ಸ್ಟೇಜ್ ಕ್ಲಿಯರೆನ್ಸ್ ಅಂತೇಳಿ ಸಿಗುತ್ತೆ. ಸೊ ದೀಸ್ ಆರ್ ದ ಮೇನ್ ಯೂರೋಲಾಜಿಕಲ್ ಇಶ್ಯೂಸ್ ವಿ ಆರ್ ಹ್ಯಾಂಡ್ಲಿಂಗ್ ವಿತ್ ದಿ ವಾಟ್ ಎವರ್ 100 watt whole beam laser we have here.